ರಾಜಕೀಯ ಬಿಡ್ರಪ್ಪ. ಅಯ್ಯೋ, ಅವರು ಡಿನ್ನರ್ ಮೀಟಿಂಗ್ ಇತ್ತಲ್ಲ, ನೀವೇನು ಹೋಗಿದ್ರ ಸರ್? ಡಿನ್ನರ್ ಮೀಟಿಂಗ್ ನಾನು ಕರೆದಿದ್ರೆ ಹೋಗ್ತಾ ಇದ್ದೆ. ಏನು ಊಟ ಹಾಕಿದ್ರೆ ಹೋದ್ರೆ ಏನಾಗ್ತದೆ? ಅದರಿಂದ ರಾಜಕಾರಣ ಈ ಸಂದರ್ಭದಲ್ಲಿ ಹೆಚ್ಚು ಚರ್ಚೆ ಬೇಡ. ಡಿ ಕೆ ಶಿವಕುಮಾರ್ ಬೆಂಬಲಿಗರು ಮಾತ್ರ ಕರೆದಿದ್ದಾರೆ. ಏನಿಲ್ಲ, ಹಂಗಾರೆ ವೆಂಕಟೇಶ್ ಹೋಗಿದ್ದಾನೆ. ವೆಂಕಟೇಶ್ ಡಿ ಕೆ ಶಿವಕುಮಾರ್ ಜೊತೆ ಬೆಂಬಲಿಗನ ಪಾವಗಡದ ವೆಂಕಟೇಶ್ ಇಲ್ವೇನ್ರಿ? 4ನೇ ಸೀರಿಯಲ್ ನಂಬರು ನೀವೇ ಬಿಟ್ಟಾಕ ಹೋಗ್ತಾರೆ. ನಮ್ಮನ್ನು ಯಾರು ಬಿಟ್ಟು ಹೋಗೋದಿಲ್ಲ, ಎಲ್ಲ ಒಟ್ಟಿಗೆ ಇದೀವಿ. 138 ಜನವು ಕಾಂಗ್ರೆಸ್ MLAಗಳು ಎಲ್ಲ ಒಂದೇನೆ. ಸುಮ್ಮನೆ ಏನೋ ಒಂದೊಂದು ಊಟ ಹಾಕೋಣ ಬರ್ರಪ್ಪ, ಒಂದು ಅರ್ಧ ಗಂಟೆ ಇಸ್ಪೀಟ್ ಆಡೋಣ ಅಂತಂದರೆ ಓದ್ತಾರೆ. ಅದಕ್ಕೆ ಏನು ಮಾಡೋಕ್ಕಾಗ್ತದೆ? ನಡಿ. ನಾನು ಡೆಲ್ಲಿಗೆ ಹೋಗಿದ್ದೆಲ್ಲ ಹೇಳಿದ್ದೀನಲ್ಲ ವಿವರವಾಗಿ. ನಾನು ದೆಹಲಿಗೆ ಹೋದಂಥ ಸಂದರ್ಭದಲ್ಲಿ ನಮ್ಮ AICC ಅಧ್ಯಕ್ಷರಾದಂಥ ಹಿರಿಯರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಭೇಟಿ ಮಾಡಿದ್ದೇವೆ. ಭೇಟಿ ಮಾಡಿ ಈ ಒಂದು ಗೊಂದಲ ಏನಿದೆ ಕರ್ನಾಟಕದಲ್ಲಿ, ಇದರಿಂದ ಸರ್ಕಾರಕ್ಕೂ ಕೂಡ ಧಕ್ಕೆ, ಗೌರವ ಚ್ಯುತಿ ಆಗ್ತದೆ, ಪಕ್ಷಕ್ಕೂ ಕೂಡ ಚ್ಯುತಿ ಆಗ್ತದೆ. ಇದನ್ನು ಈ ಗೊಂದಲ ನೀವು ನಿವಾರಣೆ ಮಾಡಬೇಕು ಅಂತಕ್ಕಂಥದ್ದನ್ನು ಅವರಿಗೆ ನಾನು ಒತ್ತಾಯಪೂರ್ವಕವಾಗಿ ಅವರಲ್ಲಿ ಮನವಿಯನ್ನು ಮಾಡಿದೆ. ಕಾಂಗ್ರೆಸ್ ಗೌರ್ಮೆಂಟ್ ಬರೋದು ಕಷ್ಟ ಅಂತ ಯಾರು ಹೇಳಿದವರು? ಬಾಲಕೃಷ್ಣ ಅವ್ರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಇರ್ಬೋದು. ಈಗ ನಾವೆಲ್ಲ ಗೆಲ್ಲಲ್ವಾ? ನೋಡಿ, 224 ಜನ, 138 ಜನ MLAಗಳಿದ್ದೇವೆ. ಇನ್ನು ಬಾಕಿ 100 ಜನ ಇದ್ದಾರಲ್ಲ, 90 ಜನ ಇದ್ದಾರಲ್ಲ. ಇನ್ನು ಸೋತಿರೋರು ಇರ್ತಾರೆ. ಸೋತಿರೋರು ಕೆಲವು ಜನ ಗೆಲ್ತಾರೆ, ಗೆದ್ದಿರೋರು ಕೆಲವು ಜನ ಸೋಲ್ತಾರೆ. ಇದು ರಾಜಕೀಯದಲ್ಲಿ ನಡೀತಕ್ಕಂಥ ಪ್ರಕ್ರಿಯೆ. ಮುಂದಿನ ಸರಿನೂ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷ ಸದೃಢವಾಗಿದೆ, ಬಂದೇ ಬರ್ತದೆ. ಸರ್, ಈಗ ಡೆಲ್ಲಿಗೆ ಹೋಯ್ದ್ರಲ್ಲ, ನಿಮ್ಮ ಲೆಟರ್ ವಿಚಾರಕ್ಕೆ ಏನಾದ್ರು ಪ್ರಸ್ತಾಪ ಮಾಡಿದ್ರೆ ಸರ್? ಏನಾಯ್ತು? ಏನೇನು ಪ್ರಸ್ತಾಪ ಮಾಡಿದ್ದೀನಿ ಎಲ್ಲ ಹೇಳೋಕ್ಕಾಗಲ್ಲ. ಪಕ್ಷದ ಆಧಾರದಲ್ಲಿ ಪಕ್ಷದ ಸಂಘಟನೆಗೆ ಸರ್ಕಾರದ ಗೌರವ ಹೆಚ್ಚತಕ್ಕಂಥದ್ದಕ್ಕೆ ಏನೆಲ್ಲ ಮಾಡಬಹುದಾಗಿದೆ ಅದನ್ನು ನಾನು ಕೇಂದ್ರದ ನಾಯಕರಿಗೆ ಮನವರಿಕೆ ಮಾಡಿದ್ದೇನೆ. ಪತ್ರ ಬರೆದಿದ್ದೀನಿ. ಬಹಳಷ್ಟು ಮಾತುಗಳನ್ನು ನಿಮ್ಮ ಮೂಲಕನೂ ತಿಳಿಸಿದ್ದೀನಿ. ನಾನು ಮೊನ್ನೆನೂ ಕೂಡ ತಿಳಿಸಿದ್ದೀನಿ. ಅದರಲ್ಲಿ ನಮ್ಮಲ್ಲಿ ಏನು ಚರ್ಚೆಗಳಾಗಿದೆ ಅಂತೇಳಿ ಅದು ಸಾರ್ವತ್ರಿಕವಾಗಿ ಚರ್ಚೆಗೆ ವಸ್ತು ಆಗೋದಿಲ್ಲ. ನೋಡಿ.